ನಕಲಿ ಯೋನೋ SBI ಆ್ಯಪ್ನಿಂದ ಮೋಸ ಆಗಿರುವಂಥದ್ದು ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನಕಲಿ ಯೋನೋ SBI ಆ್ಯಪ್ನಿಂದ ಮಹಾ ಮೋಸ, ಬ್ಯಾಂಕ್ನವರೆಂದು ಮೋಸ ಹೋದ SBI ಗ್ರಾಹಕ. ಮಗನ ಕಾಲೇಜ್ ಫೀಸ್ ಅನ್ನು ಕಟ್ಟೋದಕ್ಕೆ ಇಟ್ಟಿದ್ದಂತ ಹಣ ಈಗ ವಂಚಕರ ಪಾಲಾಗಿದೆ. ಅಕೌಂಟ್ನಲ್ಲಿದ್ದಂತ 1,12,000 ವರ್ಗಾವಣೆ ಆಗಿರುವಂಥದ್ದು SBIನಿಂದ ಚೆನ್ನೈನ HDFCಗೆ ವರ್ಗಾವಣೆ ಆಗಿದೆ. ವಂಚಕರ ಮಾತಿಗೆ ಮೋಸಕ್ಕೊಳಗಾಗಿದ್ದಾರೆ KKRTC ಸಿಬ್ಬಂದಿ. ಇನ್ನು ಬೀದರ್ನ KKRTCಯ ಕಚೇರಿ ಅಟೆಂಡರ್ ಜಾಕೀರ್ ಖಾನ್ ಆಗಿದ್ರು. ಇವರು ಮಗನ ಫೀಸ್ ಅನ್ನ ಕಟ್ಟೋದಕ್ಕೆ ಹಣವನ್ನ ಇಟ್ಟಿರ್ತಾರೆ ಅಕೌಂಟ್ನಿಂದ. ಇನ್ನು SBI ಬ್ಯಾಂಕ್ನ ಸಿಬ್ಬಂದಿ ಅಂತ ಹೇಳಿ ಇವರಿಗೆ ಕರೆ ಬರುತ್ತೆ. ಅವರ ಮಾತನ್ನ ನಂಬ್ಕೊಂಡು ಇವರು SBIನಲ್ಲಿದ್ದಂಥ ಪಿನ್ ಏನಿರುತ್ತೆ ಅದೆಲ್ಲವನ್ನ ಹೇಳ್ತಾರೆ. ಅವ್ರು ಹೇಳ್ದಾಗೆ ಎಲ್ಲವನ್ನ ಕೇಳ್ತಾರೆ. ಆದರೆ ಬ್ಯಾಂಕ್ನವರಂತ ನಂಬಿ ಇವ್ರು ಹೇಳಿರ್ತಾರೆ. ಅದರಿಂದಲೇ ಮೋಸ ಆಗಿರುವಂಥದ್ದು. ಎಚ್ಚರವಾಗಿರಿ ನೋಡಿ, ಇತ್ತೀಚೆಗೆ ಸಾಕಷ್ಟು ಸೈಬರ್ ಕ್ರೈಮ್ಗಳಾಗ್ತಾ ಇದೆ. ಇನ್ನು ಬ್ಯಾಂಕ್ನವ್ರಂತ ಹೇಳಿ ನಂಬ್ಕೊಂಡು ನೀವೇನಾದರೂ OTP ಹೇಳಿದ್ರೋ ಅಥವಾ ಅವ್ರು ಕಳಿಸಿದ್ದಂಥ ಲಿಂಕನ್ನು ಒತ್ತಿದ್ರೆ ನಿಮ್ಮ ಅಕೌಂಟಲ್ಲಿರುವಂಥ ಎಲ್ಲ ಅಮೌಂಟು ಕೂಡ ವಂಚಕರ ಪಾಲಾಗುತ್ತೆ. ಇದೇ ರೀತಿ ಕೂಡ ಇವ್ರಿಗೂ ಆಗಿದೆ. 1,12,000 ಅಕೌಂಟ್ನಲ್ಲಿ ಇದ್ದಂಥ ಏನು ಅಮೌಂಟ್ ಇತ್ತು, ಪಾಪ ಮಗನ ಫೀಸನ್ನು ಕಟ್ಟೋದಕ್ಕೆ ಅಮೌಂಟನ್ನು ಇಟ್ಟಿರ್ತಾರೆ ಗ್ರಾಹಕರು, SBI ಗ್ರಾಹಕ. ಆದರೆ ಅದೆಲ್ಲವೂ ಕೂಡ ಇದೀಗ ವಂಚಕರ ಪಾಲಾಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅವರಲ್ಲಿ ಅಕೌಂಟಲ್ಲಿ ಇದ್ದಂಥ ಅಮೌಂಟ್ ಏನಿದೆ ಅದು HDFC ಬ್ಯಾಂಕ್ಗೆ ವರ್ಗಾವಣೆ ಆಗಿದೆ. ಚೆನ್ನೈನ HDFC ಬ್ಯಾಂಕ್ ಅಂತ ಗೊತ್ತಾಗಿದೆ. ಇನ್ನು ಇದು ಮೋಸ ಅಂತ ತಿಳಿತಾ ಇದ್ದಂತೆ ಜಾಕೀರ್ ಖಾನ್ ಅವರು ಬ್ಯಾಂಕ್ಗೆ ಹೋಗಿ ಭೇಟಿಯನ್ನು ನೀಡ್ತಾರೆ. ಆದರೆ ಬ್ಯಾಂಕ್ನವ್ರು ಹೇಳ್ತಾರೆ, ಇಲ್ಲ ನಮ್ಮ ಒಂದು ಸಿಬ್ಬಂದಿ ಆಗಲಿ ನಮ್ಮ ಬ್ಯಾಂಕ್ ಕಡೆ ಆಗಲಿ ಯಾರೂ ನಿಮಗೆ ಕಾಲ್ ಮಾಡಿಲ್ಲ ಅಂತ ತಿಳಿದಾಗ ಪಾಪ ಗ್ರಾಹಕರಿಗೆ ಆಘಾತ ಉಂಟಾಗುತ್ತೆ. ಅದಾದ ಬಳಿಕ ಅವರು ಸೈಬರ್ ಕ್ರೈಮ್ ಸೆಲ್ಗೆ ಕಂಪ್ಲೇಂಟನ್ನು ಕೊಟ್ಟಾಗಲೇ ಈ ಒಂದು ವರದಿ ಅವ್ರಿಗೆ ಶಾಕಿಂಗ್ ನ್ಯೂಸ್ ಅವ್ರಿಗೆ ಗೊತ್ತಾಗುತ್ತೆ. ನಮಗೂ ಬ್ಯಾಂಕ್ದಾಗ ಯಾನೋ ಬ್ಯಾಂಕ್ ಆ್ಯಪ್ದಾಗ ಫ್ರಾಡ್ ಆಗ್ಯದ ಸರ್. ದುಡ್ಡು ನಮ್ಮದು 1,12,000 ರೂಪಾಯಿ ಹೋಗ್ಯಾರ ಸರ್. ಬ್ಯಾಂಕ್ನಾಗ ಯಾನೋ ಆ್ಯಪ್ ಅಂತ ಲಿಂಕ್ ಬಂದದ, ನಮಗೆ ಬ್ಯಾಂಕಿಂದು ಲಿಂಕ್ ಅದ ಅಂತ ನಾ ಓಪನ್ ಮಾಡೀನಿ ಸರ್. ಓಪನ್ ಮಾಡಿ ಡಿಟೇಲ್ ಕೊಟ್ಟೀನಿ ಸರ್ ಅವರಿಗೆ. ಅವ್ರ ಮೇಲ್ ID ಕೇಳ್ಯಾರ ಸರ್, ATM ನಂಬರ್ ಕೇಳ್ಯಾರ ಸರ್, ಯೂಸರ್ ID ನೇಮ್ ಕೇಳ್ಯಾರ ಸರ್. ಎಲ್ಲ ಡಿಟೇಲ್ ನಮಗೆ ಕೇಳ್ಯಾರ. ನಾ ಬ್ಯಾಂಕಿಂದವ್ರ ಅಂತ ಬ್ಯಾಂಕಿನ ಆ್ಯಪ್ ಅದ ಅಂತ ನಾನು ಎಲ್ಲ ಡಿಟೇಲ್ ಕೊಟ್ಟೀನಿ ಸರ್. ಕೊಟ್ಟಿದ ಮೇಲೆ ನಮ್ಮದು ದುಡ್ಡು ಟ್ರಾನ್ಸ್ಫರ್ ಆಗ್ಯದ HDFC ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ಯದ ಸರ್. ಎಲ್ಲ ಕೇಳಿದ ಮೇಲೆ ಬ್ಯಾಂಕಿಗೆ ಹೋಗಿನ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಗೆ ಅವ್ರು ಕೇಳಿದ ಮೇಲೆ ಅವ್ರು ಅಂತ ಫ್ರಾಡ್ ಆಗ್ಯ ಅಂತ ಹೇಳಿದ್ರು. ಮತ್ತು ಇದು ಸೈಬರ್ ಕ್ರೈಮ್ಗೆ ಬಂದಿದ್ದು ಸರ್. ಅಲ್ಲಿ ಕಂಪ್ಲೇಂಟ್ ಮಾಡಿದ್ನ ದುಡ್ಡು ಸರ್. ಮಕ್ಕಳು ಫೀಸ್ ಸಲಾಕ ಸೊಸೈಟಿ ಅದ KSRTC ಎಂಪ್ಲಾಯ್ಸ್ ಇದ್ದೀನಿ ಸರ್. ಅದ್ರಾಗ ಲೋನ್ ಮಾಡ್ಕೊಂಡಿನಿ ಸರ್. 1,00,000 ರೂಪಾಯಿ ಲೋನ್ ಮಾಡ್ಕೊಂಡು ಫೀಟ್ ಕಟ್ಲಾಕ ಇಟ್ಟಿನಿ ಸರ್ ಅಕೌಂಟ್ದಾಗ. ಸೋಮವಾರ ಮಂಗಳವಾರ ಸುಮ್ಮಿನ ಅಂತ ನಾನು ವಿಚಾರ ಮಾಡೀನಿ ಸರ್. ಮತ್ತು ನಮಗೆ ಫ್ರಾಡ್ ಆಗ್ಯದ ಸರ್. 1 ಗಂಟೆಗೆ ಫ್ರಾಡ್ ಆಗ್ಯದ ಸರ್. ನಮಗೂ ಬ್ಯಾಂಕ್ದಾಗ